ಉತ್ತಮ ಮಳೆ ಉತ್ತಮ ಬೆಳೆ ಆದರೂ ಕೂಡ ಈ ರೈತನ ಕಣ್ಣೀರಲ್ಲೇ ಕೈ ತೊಳೆಯುವಂತಹ ಕಾಲ ಬಂದಿದೆ. ಇನ್ನೇನು ತಾನು ಬೆಳೆದಂತಹ ಬೆಳೆ ಕಟಾವಿಗೆ ಬಂತು ಅನ್ನುವಷ್ಟರಲ್ಲಿ ಕಳೆನಾಶಕ ಔಷಧಿ ವಿಲನ್ನಂತೆ ಬಂದು ಎಲ್ಲವನ್ನೂ ಕೂಡ ಹಾಳು ಮಾಡಿದೆ. ಎಲ್ಲಿ ಏನಾಯಿತು ಅನ್ನುವಂಥ ವರದಿ ನಿಮ್ಮ ಮುಂದೆ. ಬಂಗಾರದಂತ ಬೆಳೆಗೆ ಬೆಂಕಿ ಇಟ್ಟ ನಕಲಿ ಔಷಧಿ. ತೋಟದಲ್ಲೇ ಕಮರಿ ಹೋದ ಚಪ್ಪರ ಬದನೆಕಾಯಿ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ರೈತ ಕಣ್ಣೀರು. ಏನೇನು ಬೆಳೆ ಕಟಾವಿಗೆ ಬಂದೇ ಬಿಡ್ತು ಅನ್ನೋ ಟೈಮ್ನಲ್ಲಿ ರೈತನಿಗೆ ನಿರಾಸೆಯಾಗಿದೆ. ಬೆಳೆ ಚೆನ್ನಾಗಿ ಬರಲಿ ಅಂತ ಯಾವುದೋ ರಾಸಾಯನಿಕ ಔಷಧಿ ಸಿಂಪಡಿಸಿದ ರೈತ ಈಗ ಕಣ್ಣೀರು ಹಾಕುತ್ತಿದ್ದಾನೆ. ಈ ಬಾರಿ ಮಾರುಕಟ್ಟೆಯಲ್ಲಿ ಚಪ್ಪರದ ಬದನೆಕಾಯಿಗೆ ಒಳ್ಳೆಯ ಬೆಲೆ ಇದೆ. ಆದ್ರಿಂದ ಇಲ್ಲೊಬ್ಬ ರೈತ ಫಸಲು ಚೆನ್ನಾಗಿ ಬರಲಿ ಅಂತ ವಾರದ ಹಿಂದೆ ಇದೇ ಗ್ರಾಮದಲ್ಲಿರುವ ಕೀಟನಾಶಕ ಅಂಗಡಿಗೆ ಹೋಗಿ ಔಷಧಿಯನ್ನ ತಂದು ಚಪ್ಪರ ಬದನೆಕಾಯಿಗೆ ಸಿಂಪಡಣೆ ಮಾಡಿದ್ದಾನೆ. ಆದರೆ ಔಷಧಿ ಸಿಂಪಡಣೆ ಮಾಡಿದ 2 ದಿನಕ್ಕೆ ಸಮೃದ್ಧವಾಗಿ ಬೆಳೆದಿದ್ದ ಚಪ್ಪರ ಬದನೆಕಾಯಿ ಬೂದು ಬಣ್ಣದ ಬಣ್ಣಕ್ಕೆ ತಿರುಗಿ ಗಿಡಗಳೆಲ್ಲವೂ ಕೂಡ ಕಮರಿ ಹೋಗುತ್ತಿದೆ. ಬೆಳೆ ಚೆನ್ನಾಗಿ ಬರಲಿ ಅಂಥೇಳಿ ಏನು ಮಳೆ ಇತ್ತೀಚೆಗೆ ಚೆನ್ನಾಗಿರೋದ್ರಿಂದಾಗಿ ರೈತ ಅಂಗಡಿಗೆ ಹೋಗಿ ಔಷಧಿಯನ್ನು ಸಂಪಾದನೆ ಮಾಡೋದಕ್ಕೆ ಏನು ಚಪ್ಪರೆ ಬದನೆಕಾಯಿಗೆ ತಂದು ಹಾಕಿದ ಔಷಧದಿಂದಾಗಿ ಇಡೀ ಚಪ್ಪರದಲ್ಲಿರುವಂತಹ ಬದನೆಕಾಯಿ ಗಿಡ ಮತ್ತು ಕಾಯಿಗಳೆಲ್ಲವೂ ಕೂಡ ಏನು ಬೆಂಕಿ ಹಾಕಿದಾಗ ಏನು ಬರ್ನ್ ಆಗುತ್ತೆ ಆ ರೀತಿ ಸುಟ್ಟು ಹೋಗಿರುವಂಥದ್ದು. ಈ ಒಂದು ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು ಗಿಡಗಳೆಲ್ಲವೂ ಕೂಡ ಏನು ಈಗ ಒಣಗಿ ಹೋಗ್ತಾ ಇರುವಂಥದ್ದು. ಬೆಳೆ ಚೆನ್ನಾಗಿ ಬಂದರೂ ರೈತನ ಕೈಗೆ ಏನೂ ಸಿಗದ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಕೋಪಗೊಂಡ ರೈತ ಔಷಧ ಅಂಗಡಿ ಮುಂದೆ ಚಪ್ಪರ ಬದನೆಕಾಯಿ ಸುರಿದು ಆಕ್ರೋಶ ಹೊರಹಾಕಿದ್ದಾನೆ. ಒಂದೂವರೆ ಎಕರೆ ಇತ್ತು ಸರ್. 1.5 ಎಕರೆನಲ್ಲಿ ಹಾಕಿದ್ರೆ ಏನೋ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ ಅಂತಂದು ಹೊಡೆದಿದ್ದಕ್ಕೆ ಈ ಥರ ಆಗಿದೆ. ಎಲ್ಲ ಕೊಳ್ತಂಗಾಗಿದೆ, ಗಿಡನೂ ಹೋಗ್ತಾ ಇದೆ, ಕಾಯಿನೂ ಡ್ಯಾಮೇಜ್ ಬರ್ತಾ ಇದೆ. ಹೌದು ಸರ್, 700-800 ರೂಪಾಯಿ ಇದೆ. ಇವಾಗ ನಮಗೆ ಲಾಸ್, ತುಂಬ ಲಾಸು. ಒಂದು 100 ಮೂಟೆ ಗಂಟೆ ಕೊಯ್ತಾ ಇತ್ತು, ಇವಾಗ 50-60 ಮೂಟೆಗೆ ಬಂದಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಪ್ಪರ ಬದನೆಕಾಯಿ ಬೆಳೆದಿದ್ದ ರೈತನಿಗೆ ಕೀಟನಾಶಕವೇ ವಿಲನ್ ಆಗಿದೆ. ಅಲ್ಲಿ ನೋಡ್ತಾ ಇರೋದು ದೃಶ್ಯದಲ್ಲಿ ಅವೆಲ್ಲವೂ ಕೂಡ ಒಂದು ಭಾಗದಲ್ಲಿ ಏನು ಹುಳ ಬಿದ್ದರೆ ಯಾವ ರೀತಿ ಹೋಲ್ ಆಗುತ್ತೆ ಆ ರೀತಿ ಕಾಯಿಗಳೆಲ್ಲವೂ ಕೂಡ ಹೋಲಾಗಿ ಸುಟ್ಟು ಹೋಗ್ತಾ ಇರೋ ರೀತಿಯಲ್ಲಿ ಬೆಳೆ ಆಗ್ತಾ ಇದೆ. ಜೊತೆಗೆ ಈ ಒಂದು ಬೆಳೆಯನ್ನು ಈಗ ಏನು ಒಳ್ಳೆ 30-35 ರೂಪಾಯಿ ಏನು ಕೆಜಿಗೆ ಇತ್ತು. ಇಂತಹ ಸಂದರ್ಭದಲ್ಲಿ ಹಿಂಗಾಗಿರೋದ್ರಿಂದಾಗಿ ಸಾಕಷ್ಟು ನಷ್ಟ ಕೂಡ ಆಗಿದೆ. ಏನು ಕೀಟನಾಶಕ ಕೊಟ್ಟ ಅಂಗಡಿ ಮಾಲೀಕ ದಿನೇಶ್ನನ್ನ ಪ್ರಶ್ನೆ ಮಾಡಿದ್ರೆ ಬೇಜವಾಬ್ದಾರಿ ಉತ್ತರ ಕೊಟ್ಟು ಸುಮ್ಮನಾಗಿದ್ದಾನೆ. ಅದು ನಾವು ಕಂಪ್ನಿಯವ್ರಿಗೆ ಇನ್ಫಾರ್ಮ್ ಮಾಡಿದ್ರಿ, ಬರ್ತಾ ಇದ್ದಾರೆ ಅವರು. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ನನ್ನ ರೈತನ ಸಹಾಯ ಮಾಡ್ಕೊಡ್ತೀನಿ. ಅದು ಕಂಪ್ನಿಗಳವ್ರು ಬಂದರೆ ಕಂಪ್ನಿಯವರು ಅವ್ರ ಜೊತೆ ಮಾತಾಡ್ತೀನಿ. 200 ಲೀಟರ್ ಅಂದರೆ ನಾವು 200 ಲೀಟರ್ ಸಜೆಷನ್ ಮಾಡ್ತೀರಿ. ಅಲ್ಲ, ನಾವು ಯಾರಿಗೆ ಕೊಡಲಿ, ಒಬ್ಬ ರೈತ ಕೊಡಲಿ 100 ಲೀಟರ್ 100 ಲೀಟರ್ ಕರೆಕ್ಟಾಗಿ ಕೊಡಿಯಪ್ಪ ಅಂತ ಹೇಳ್ತಿದ್ದಾರೆ. ಕಂಪ್ನಿಯವ್ರು ಯಾವುದೇ ಕಾರಣಕ್ಕೂ ಸ್ಕ್ರಾಚ್ ಬರಲ್ಲ ಸರ್. ಅದರಲ್ಲಿ ನಾವು ಆಲ್ ಓವರ್ ಇಂಡಿಯಾ ಕೊಡ್ತಾ ಇದ್ದೀರಿ ಅಂತ ಇದ್ದಾರೆ. ಯಾಕಂದ್ರೆ ನಾವು ಸುಮಾರು ರೈತರು ಕೊಟ್ಟಿದ್ದಾರೆ. ನಾವು ಸಾಲ ಸೋಲ ಮಾಡಿ ಬೆಳೆ ಚೆನ್ನಾಗಿ ಬರಲಿ ಎಂದು ಚಪ್ಪರ ಬದನೆಕಾಯಿಗೆ ಔಷಧಿ ಸಿಂಪಡಣೆ ಮಾಡಿದ ರೈತ ಈಗ ಚೆನ್ನಾಗಿ ಬಂದಿದ್ದ ಬೆಳೆಯನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದ್ದು ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ಬಂದಿದೆ. ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವ ಆಸೆಯನ್ನ ಕುಮಾರಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹಂಚಿಕೊಂಡಿದ್ದಾರೆ. ಮನಸ್ಸು ಬಿಚ್ಚಿ ಮಾತನಾಡಿದಂತಹ ಕುಮಾರಸ್ವಾಮಿ ಅವರು ನನಗೆ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಅಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಮತ್ತೊಮ್ಮೆ ಅನ್ನುವಂತ ಆಸೆಯನ್ನ ಹೇಳಿದ್ದಾರೆ. ನನ್ನ ಸಿಂಪ್ಲಿಸಿಟಿ ಮೋದಿ ಅವರಿಗೆ ಇಷ್ಟ ಆಗಿದೆ, ಅಮಿತ್ ಶಾ ಅವರು ಕೂಡ ಇದನ್ನ ಇಷ್ಟಪಡ್ತಾರೆ. ಮೋದಿ ದೇವೇಗೌಡರ ಮಾರ್ಗದರ್ಶನವನ್ನ ಕೇಳಿದ್ರು. ನನಗೆ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆ ಇದೆ ಅಂತ ಈ ಮೂಲಕ ಮತ್ತೊಮ್ಮೆ ಸಿಎಂ ಆಗೋ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ರಿಪಬ್ಲಿಕ್ ಕನ್ನಡದಲ್ಲಿ ಕುಮಾರಸ್ವಾಮಿ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕುಮಾರಸ್ವಾಮಿ ಅವರು ಈ ವಿಚಾರವನ್ನ ಹೇಳಿದ್ದಾರೆ. ಹಾಗಿದ್ರೆ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಮತ್ತೊಮ್ಮೆ ಸಿಎಂ ಆಗೋ ವಿಚಾರದ ಜೊತೆಗೆ ನೋಡೋಣ. ನನಗೆ ದೇವರಲ್ಲಿ ನಂಬಿಕೆ ಇರೋರು ನಾವು, ನಮ್ಮ ಕುಟುಂಬ. ನನಗೆ ಆತ್ಮವಿಶ್ವಾಸ ಇದೆ. ನನ್ನ ಆತ್ಮವಿಶ್ವಾಸದಲ್ಲಿ ಮತ್ತೊಂದು ಬಾರಿ ನಾಡಿನ ಜನತೆ ಸಂಪೂರ್ಣ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇವತ್ತೂ ಇದೆ. ನನಗೆ ದೇವರಲ್ಲಿ ನಂಬಿಕೆ ಇರೋರು ನಾವು, ನಮ್ಮ ಕುಟುಂಬ. ನನಗೆ ಆತ್ಮವಿಶ್ವಾಸ ಇದೆ.
ನನ್ನ ಒಂದು ಪ್ರಶ್ನೆ, ನನ್ನ ಆತ್ಮವಿಶ್ವಾಸದಲ್ಲಿ ಮತ್ತೊಂದು ಬಾರಿ ನಾಡಿನ ಜನತೆ ಸಂಪೂರ್ಣ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇವತ್ತೂ ಇದೆ. ಇನ್ನು ರಾಜ್ಯದಲ್ಲಿ ಮತ್ತೊಂದು ಮಾತಿನ ಮಲ್ಲ ಯುದ್ಧ ಆರಂಭ ಆಗ್ಬಿಟ್ಟಿದೆ. ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ ನಡುವೆ ಟಾಕ್ ಫೈಟ್ ಜೋರಾಗಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸನ್ನಿವೇಶ ಬಂದ್ರೆ ಕುಮಾರಸ್ವಾಮಿಯನ್ನ ಮುಲಾಜಿಲ್ದೆ ಬಂಧಿಸ್ತೀವಿ ಅಂತ ಹೇಳ್ತಾ ಇದ್ರೆ, ಇಂಥ 100 ಜನ ಸಿದ್ದರಾಮಯ್ಯಗಳು ಬಂದರೂ ಕೂಡ ನನ್ನನ್ನು ಟಚ್ ಕೂಡ ಮಾಡೋದಕ್ಕಾಗೋದಿಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇಬ್ಬರ ಈ ಮಾತಿನ ಮಲ್ಲ ಯುದ್ಧ ಯಾವ ರೀತಿ ಇದೆ, ಒಂದು ವರದಿ ಇದೆ ನೋಡೋಣ. ಸಿದ್ದರಾಮಯ್ಯ ಬರಬೇಕು ಬನ್ನಿ. ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬೊಬ್ಬ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಮಾತಿಗೆ ಮಾತು, ಏಟಿಗೆ ಎದಿರೇಟು. ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ಮಾತಿನ ಮಲ್ಲ ಯುದ್ಧ ಶುರುವಾಗಿದೆ. ಅಗತ್ಯ ಬಿದ್ದರೆ ಕುಮಾರಸ್ವಾಮಿಯನ್ನ ಬಂಧಿಸ್ತೀವಿ. ದಳಪತಿ ವಿರುದ್ಧ ಗುಡುಗಿದ ಸಿಎಂ ಸಿದ್ದರಾಮಯ್ಯ. ನಾನು ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಆದರೆ ಅಂಥ ಸನ್ನಿವೇಶ ಏನಿಲ್ಲ. ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಶ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ. ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ. ಶ್ಯಾಂಕ್ಷನ್ ಕೇಳಿರೋರು ಯಾರು? ಲೋಕಾಯುಕ್ತದ SIT ಅವರು ಕೇಳಿರ್ತಕ್ಕಂಥದ್ದು. ನನ್ನನ್ನ ಬಂಧಿಸಲು 100 ಸಿದ್ದರಾಮಯ್ಯ ಬರಬೇಕು. ಸಿಎಂ ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ತಿರುಗೇಟು. ಕುಮಾರಸ್ವಾಮಿಗೆ ಭಯ ಶುರುವಾಗಿದೆ. ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿನ ಬಂಧಿಸ್ತೀವಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಕೊಪ್ಪಳದಲ್ಲಿ ಒಂದು ರಿಯಾಕ್ಟ್ ಮಾಡಿದ್ದಾರೆ. 100 ಸಿದ್ದರಾಮಯ್ಯ ಬರಬೇಕು ಬನ್ನಿ. ಬಂದ್ಸಕ್ಕೆ ನಾನು ನೋಡಿದ್ರಾಗ ಅನ್ಸುತ್ತಾ, ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು, ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ. ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ. ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಢ ಆಸ್ತಿ ತಗೊಂಡೋಗಿ ನನ್ನ ಹೆಂಡ್ತಿದ್ದು ನನ್ನ ಬಾಮೈದಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ. ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಸಿದ್ದು ಕೌಂಟರ್. HDK ಬಂಧಿಸಲು ಒಬ್ಬ ಕಾನ್ಸ್ಟೇಬಲ್ ಸಾಕು. ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ ಅವನಿಗೆ ಅಲ್ವಾ? 100 ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ. ನಾನು ಅರೆಸ್ಟ್ ಮಾಡ್ತೀನಾ? ನಾನು ಅರೆಸ್ಟ್ ಮಾಡಲ್ಲ, ಪೊಲೀಸ್ನವ್ರು ಮಾಡೋದು. ಇಬ್ಬರು ನಾಯಕರ ನಡುವೆ ಇದೀಗ ಬಂಧನ ಜಟಾಪಟಿ ತೀವ್ರ ಸ್ವರೂಪ ಪಡೆದಿದೆ. ಸಿಎಂ ಅಗತ್ಯವಿದ್ರೆ ಮುಲಾಜಿಲ್ಲದೆ ಬಂಧಿಸ್ತೀವಿ ಎಂದ್ರೆ ಇದಕ್ಕೆ ದಳಪತಿ 100 ಸಿದ್ದರಾಮಯ್ಯ ಬರಬೇಕು ಅಂತ ಹರಿಹಾಯ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.